ಇಷ್ಟು ಲೇಟು? ನಿನ್ನ ನೋಡಿ ನೋಡಿ ನಂಗೆ ಕಾಲು ಬಂದು ನಿಂತ್ಕೋತ್ ನೋಡು. ನೀನ್ ಮಾತ್ರ ಬರೋ ಲಕ್ಷಣ ಕಾಣಲಿಲ್ಲ ಇಷ್ಟೊತ್ತಾದ್ರು. ಅಯ್ಯೋ ಬಿಡು ಸುಮಿ, ಮನೆಗೆ ಯಾರು ನೆಂಟ್ರು ದಿಢೀರಂತ ಬಂದ್ಬಿಟ್ರು ಕಣೆ. ನಮ್ಮ ಇಷ್ಟದಂತೆ ಒಂದಿಷ್ಟು ಪ್ರಶಾಂತವಾಗಿರೋಣ ಅಂತಂದ್ರೆ ಈ ನೆಂಟ್ರ ಕಾಟ ಇದೆಯಲ್ಲ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಫೇಸ್ಬುಕ್ಕಲ್ಲಿ ಫೋಟೋ ನೋಡಿದ್ವಿ, ಬೆಂಗಳೂರಲ್ಲಿ ಇದ್ದೀರಾ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೌಸ್ಫುಲ್ ಮಾಡಿಬಿಡ್ತಾರೆ ಕಣೆ. ಸಖತ್ ಬೇಜಾರಾಗೋಯ್ತು ಕಣೆ. ಹೌದು ಮಾರಾಯ್ತಿ, ಈಗಿನ ಕಾಲದಲ್ಲಿ ಮನೆಗೆ ಯಾರಾದ್ರೂ ಬಂದ್ರೆ ಖುಷಿಗಿಂತ ಜೇಬಿಗೆ ದೇಹಕ್ಕೆ ಆಯಸನೇ ಹೆಚ್ಚು. ಮೊದಲೆಲ್ಲ ನೆಂಟರು ಬಂದ್ರೆ ಕತೆ ಕವನ ಮಾತಾಡ್ತಿದ್ರು. ಈಗ ಬರ್ತಿದ್ದಂಗೆ ವೈಫೈ ಪಾಸ್ವರ್ಡ್ ಕೇಳ್ತಾರೆ, ಇಲ್ಲ ಮಕ್ಕಳು ಫೋನ್ ಗಂಟ್ಕೊಳ್ತಾರೆ. ದೊಡ್ಡವರಂತೂ ಬಿಡು, ಟಿವಿಯಲ್ಲಿ ಬರೋ ಧಾರಾವಾಹಿಗಳ ಬಗ್ಗೆ ಚರ್ಚೆ, ಬಿಸಿ ಬಿಸಿ ಚರ್ಚೆ, ಜಗಳ ಮಾಡಕ್ ಶುರು ಮಾಡ್ತಾರೆ ಮಾರಾಯ್ತಿ. ಹೌದು ಸುಮ್ಮಿ, ಆ ಧಾರಾವಾಹಿಗಳ ಮಾತಂತೂ ಎತ್ತಲೇ ಬೇಡವೆ ಮಾರಾಯ್ತಿ. ಮೊನ್ನೆ ನಮ್ಮ ಅತ್ತೆ ಸೀರಿಯಲ್ನಲ್ಲಿ ಅತ್ತೆ ಸೊಸೆ ಜಗಳ ನೋಡಿ ರಾತ್ರಿ ಊಟ ಮಾಡುವಾಗ ನನಗೆ ಒಂಥರ ಮುಖ ಗಂಟು ಹಾಕೊಂಡು ನೋಡ್ತಿದ್ರೆ ಅಯ್ಯೋ ದೇವ್ರೆ ಅನ್ಸ್ಬಿಡ್ತು ಕಣೆ. ಆ ಕಲ್ಪನಾ ಪ್ರಪಂಚದ ಕೋಪನ ನೈಜ ಜೀವನದಲ್ಲಿ ನಮ್ಮ ಮೇಲೆ ತೀರ್ಸ್ಕೊಳ್ತಾರೆ. ಸಮಾಜದಲ್ಲಿ ನೆಮ್ಮದಿ ಇರಬಾರ್ದು ಅಂತಾನೆ ಆ ಸೀರಿಯಲ್ ಮಾಡ್ತಾರೇನೋ ಅನ್ಸ್ಬಿಟ್ಟಿದ್ ಕಣೆ. ಹಾ ಸೀರಿಯಲ್ ಮಾತ್ರನಾ, ಆನ್ಲೈನ್ ಶಾಪಿಂಗು ಇನ್ನೊಂದು ದೊಡ್ಡ ರೋಗ ಮಾರೈತಿ. ನಿನ್ನೆ ನಮ್ಮ ಪಕ್ಕದ ಮನೆ ಲತಾ ಕೊರಿಯರ್ ಆಫೀಸರ್ ಜೊತೆ ಜಗಳ ಆಡ್ತಿದ್ರು. ದಿನಕ್ಕೆ 4 ಪಾರ್ಸಲ್ ಬರ್ತಾರೆ. ಮನೆ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ ಅಂದೋಳು ಫೋನ್ ಹಿಡ್ಕೊಂಡು ಸ್ಕ್ರೋಲ್ ಮಾಡಿಕೊಂಡು ಗಂಟೆ ಗಂಟೆ ಟೈಮ್ ಇಟ್ಕೊಂಡಿರ್ತಾಳೆ ಮಾರೈತಿ. ಹೌದು, ಈಗಿನ ಕಾಲದಲ್ಲಿ ಸಮಾಜ ಅಂದ್ರೆ ಬರೀ ಪ್ರದರ್ಶನ ಆಗ್ಬಿಟ್ಟಿದೆ ಮಾರೈತಿ. ಯಾರು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದಕ್ಕಿಂತ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದೆ ದೊಡ್ಡ ಕೆಲಸ ನೋಡು. ಪಾರ್ಕ್ನಲ್ಲಿ ವಾಕಿಂಗ್ ಮಾಡೋಕೆ ಬರೋ ಜನರು ಸತ ಹೆಡ್ಫೋನ್ ಸಿಗಿಸ್ಕೊಂಡು ಎಲ್ಲೋ ಕಳೆದು ಹೋಗ್ತಾ ಇರ್ತಾರೆ. ನಿಜ ಬಸ್ಸು. ಮತ್ತೆ ನಮ್ಮ ಎದುರು ಮನೆ ಶರ್ಮಾಜಿ ಅವ್ರ ಮಗನ ಮದುವೆ ವಿಚಾರ ಏನಾಯ್ತು ಅಂತ ಗೊತ್ತಾ ನಿಮಗೆ? ಏನಾಯ್ತೆ ಹೇಳಿ ಮಾರೈತಿ, ಅದೇನು ದೊಡ್ಡ ಕತೆ ಕೇಳೋಣ. ಅಯ್ಯೋ ಕೇಳಬೇಡವೇ, ಶರ್ಮಾಜಿ ಮಗ ಆಫೀಸ್ನಲ್ಲಿ ಯಾರ ಹುಡುಗಿನ ಇಷ್ಟಪಟ್ಟಿದ್ದಂತೆ. ಮದುವೆ ಶಾಸ್ತ್ರೋಕ್ತವಾಗಿ ನಡಿಬೇಕು ಅಂತ ಮನೆ ಯಜಮಾನರು ಪಟ್ಟು ಹಿಡಿದ್ರು. ತಂದೆ ತಾಯಿ ಹೇಳಿದ ಹಳೆ ಕಾಲದ ರೀತಿ ಮಗ ಹೇಳ್ತಿರೋ ಹೊಸ ಕಾಲದ ಅರೇಂಜ್ಮೆಂಟ್ ನಡುವೆ ದೊಡ್ಡ ಯುದ್ಧ ನಡೆದೋತ್ ನೋಡು ಮಾರೈತಿ. ಈಗಿನ ಕಾಲದ ಹುಡುಗ ಹುಡುಗಿರ್ನ ಒಪ್ಸೋದು ಅಷ್ಟು ಸುಲಭನಾ? ಅವ್ರದ್ದೇ ಅದೊಂದು ಪ್ರಪಂಚ, ಅವ್ರದ್ದೇ ಯೋಚನೆಗಳು. ನಮಗಾದ್ರೆ ತಂದೆ ತಾಯಿ ತೋರಿಸಿದವ್ರನ್ನ ಕಣ್ಣು ಮುಚ್ಚಿ ಮದುವೆ ಆಗೋ ಸಂಸ್ಕೃತಿ ಇತ್ತು. ಈಗಿನ ಮಕ್ಕಳಿಗೆ ಎಲ್ಲದರಲ್ಲೂ ಪರ್ಸನಲ್ ಸ್ಪೇಸ್ ಬೇಕು ಅಂತ ಮುಂಡೆವು. ಅದನ್ನೇ ಹೇಳ್ತಿರೋದು. ಕೊನೆಗೇನಾಯ್ತು ಗೊತ್ತಾ, ಶರ್ಮಾಜಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಹೇಳಿ ಗೋವಾ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಬೇಕಾಯ್ತು ನೋಡು. ನಮ್ಮ ತಲೆಮಾರಿನಲ್ಲಿ ಮದುವೆ ಅಂದ್ರೆ ಛತ್ರ ಹಿಡಿದು 100 ಜನ ನೆಂಟರನ್ನ ಕರೆದು ಅಡಿಗೆ ಕೊಡಿಸೋದು. ಈಗಿನ ಕಾಲದ ಮದುವೆ ಅಂದ್ರೆ ಬರೀ 50 ಜನ 3 ದಿನ ಬರೀ ಫೋಟೋಶೂಟ್. ಆ ಫೋಟೋ ತಗ್ಸೋದೇ ತಗ್ಸೋದು ಅತ್ಯಂತ ಪಾಪ ಅಂತ ತಗಿಸ್ತೇವೆ ಮಾರೈತಿ. ಹಬ್ಬಬ್ಬಾ, ಆ ಫೋಟೋಶೂಟ್ ಕತೆ ಬಿಡು ಸುಮ್ಮಿ. ಮೊನ್ನೆ ನನ್ನ ನೆಂಟರು ಮನೆಗೆ ಹೋಗಿದ್ದಾಗ ತಟ್ಟೆಲಿ ಬಿಸಿ ಬಿಸಿ ಜಿಲೇಬಿ ಮೈಸೂರು ಪಾಕು ಇಟ್ಟು ತಿನ್ನೋಕೆ ಬಿಡ್ತಿರ್ಲಿಲ್ಲ ನೋಡು. ಮೇಡಮ್ ಸ್ವಲ್ಪ ತಟ್ಟೆ ಹತ್ರ ಹಿಡಿರಿ, ಕ್ಯಾಮ್ರಾ ಅಂಗಲ್ ಸರಿ ಗೊತ್ತಿಲ್ಲ ಅಂತ ಫೋಟೋಗ್ರಾಫರು ನಮ್ಮನ್ನೇ ಆರ್ಡರ್ ಮಾಡ್ತಿದ್ದ. ಅಡಿಗೆ ಯಾರು ಹೋಗಿ ನೀರೇ ಆಗೋಯ್ತು ನೋಡು. ನಮಗೆ ಹಸುವಿನಿಂದ ಕಣ್ಣು ಕತ್ಲು ಬಂದು ಹೊರತು ಹೊಟ್ಟೆ ಮಾತ್ರ ತುಂಬಿಸೋಕ್ಕಾಗಲ್ಲ. ಅದ್ರಾಗ ಬೇರೆ ಹಿಂದ್ಗಡೆ ಕ್ಯೂ ನಿಂತು ಬಿಡ್ತಾರೆ. ನಮಗೆ ಜಾಗ ಅಂತ ಹೇಳ್ಬಿಟ್ಟು ಈ ಯಾಸ್ತಾಗೆ ಹೊಟ್ಟೆ ತುಂಬ ಉಣ್ಣಕ್ಕೆ ಹೋಗದೆ ಮನೆಗೆ ಬಂದು ನಿನ್ಗೊತ್ತಾನೆ. ಹೌದು ಬಸ್ಸು, ಮದುವೆ ಅನ್ನೋದು ಬಂದು ಬಳಗ ಸೇರಿ ಸಂಭ್ರಮಿಸೋ ಕಾರ್ಯಕ್ರಮ ಉಳಿದೇ ಇಲ್ಲ ನೋಡು ಮಾರೈತಿ. ಅದೊಂದು ಈವೆಂಟ್ ಆಗ್ಬಿಟ್ಟಿತಿ. ಬರೀ ತೋರ್ಪಡೆ. ಸಮಾಜದಲ್ಲಿ ಜನ ನಾವು ಹೆಂಗ್ ಬದುಕ್ತಿದ್ದೀವಿ ಅನ್ನೋದಕ್ಕಿಂತ ನಾವು ಹೆಂಗ್ ಕಾಣ್ತಿದ್ದೀವಿ ಅನ್ನೋದಕ್ಕೆ ಜಾಸ್ತಿ ದುಡ್ಡು ಚೆಲ್ತಿದ್ದಾರೆ ಮಾರೈತಿ. ನಿಜ ಸುಮ್ಮಿ, ದುಡ್ಡು ಚೆಲ್ಲೋದ್ರಲ್ಲಿ ನಮ್ಮ ಬೆಂಗಳೂರು ಜನ ಎತ್ತಿದ ಕೈ ಬಿಡು. ಅದರಲ್ಲೂ ಈ ವೀಕೆಂಡ್ ಅಂತ ಬಂದರೆ ಸಾಕು ಮಾರೈತಿ, ರೋಡಲ್ಲಿ ಟ್ರಾಫಿಕ್ ನೋಡೋಕ್ಕಾಗಲ್ಲ. ಎಲ್ಲರೂ ಮಾಲು, ಕೆಫೆ, ಪಬ್ಬು, ಪಾರ್ಕು ಅಂತ ಹೊಂಟು ಬಿಡ್ತಾರೆ.
ಹಂಗಾರೆ ಮನೇಲಿ ಒಂದು ಕಪ್ ಕಾಫಿ ಕುಡ್ಕೊಂಡು ಹರಟೆ ಹೊಡಿಯೋ ಸುಖ ಆ ಆಚೆಗಿನ ಜಂಕ್ ಫುಡ್ ಸಿಗತ್ತೆ ಹೇಳು ಮಾರಾಯ್ತಿ. ಮನೇಲಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಸೇರಿ ಅಡಿಗೆ ಮಾಡ್ಕೊಂಡು ಉಂಡ್ರೆ ಹೊಟ್ಟೆ ತುಂಬ ಉಣ್ಬೋದಲ್ಲ ಮಾರೈತಿ. ಸಂಜೆ ಹೊತ್ತು ಯಾವುದಾದ್ರೂ ಮೂವಿನ ಎಲ್ಲರೂ ಸೇರಿ ನೋಡಿದ್ರೆ ಕಣ್ಣು ನಿದ್ದೆ ಚಂದ ಬರ್ತೈತಿ, ಆರಾಮಾಗಿ ಮಲ್ಕಿಬೋದಲ್ಲ ಮಾರೈತಿ. ಇವೆಂದ ದುಡ್ಡು ಕೊಟ್ಬಿಟ್ಟು ಆರೋಗ್ಯ ಹಾಳು ಮಾಡಿದ್ರೆ ಹೋದಂಗೆ ಹೋಗೋ ಮಾರೈತಿ. ಸಿಗಲ್ಲ ಮಾರೈತಿ. ಅಂದ್ಹಾಗೆ ನಾಳೆ ಬೆಳಿಗ್ಗೆ ನಮ್ಮ ಸೊಸೆ ಅದಂತದ ಆನ್ಲೈನ್ ಇಂಟರ್ವ್ಯೂ ಇದೆ ಅಂತ ಹೇಳಿದ್ಲು. ಆ ಕತೆ ಇನ್ನೂ ವಿಚಿತ್ರ ಬಿಡು ಮಾರೈತಿ. ಹಾಗಿದ್ದು ಅಯ್ಯ ಅದ್ಯಾ ಹೊಸ್ತರ್ದು ಇಂಟರ್ವ್ಯೂ ಹೇಳು ಕೇಳೋಣ ಒಂಚೂರು. ಅಯ್ಯೋ ವಸು, ವರ್ಕ್ ಫ್ರಮ್ ಹೋಮ್ ಬಂದಂಗಿಂದ ಎಲ್ಲವೂ ವಿಚಿತ್ರನೇ ಮಾರೈತಿ. ನಾಳೆ ಬೆಳಿಗ್ಗೆ ಅವಳದು ಕ್ಯಾಮ್ರಾ ಮುಂದೆ ಇಂಟರ್ವ್ಯೂ ಇದೆಯಂತೆ. ಮೇಲ್ಗಡೆ ಫಾರ್ಮಲ್ ಶರ್ಟು ಸೂಟ್ ಹಾಕೊಳ್ತಾಳೆ, ಕೆಳಗಡೆ ಮಾತ್ರ ನೈಟ್ ಪ್ಯಾಂಟು ಅಥವಾ ಪೈಜಾಮ. ಹೊರಗಡೆ ನೋಡೋರಿಗೆ ಇವಳು ದೊಡ್ಡ ಕಾರ್ಪೊರೇಟ್ ಆಫೀಸರು, ಒಳಗಡೆ ಮಾತ್ರ ಅರ್ಧ ಮನೆ ಡ್ರೆಸ್. ಆಹಾ ಇದಂತೂ ಸೂಪರ್ ಸುಮಿ. ನಮ್ಮ ಕಾಲದಲ್ಲಿ ಕೆಲಸ ಸಿಗ್ಬೇಕಾದ್ರೆ ಆಫೀಸ್ ಅಲ್ದು ಕಾಲ್ ಸವಿಸಿ ಕೊಡೆ ಹಿಡಿದು ಸಾಲಿನಲ್ಲಿ ನಿಲ್ಬೇಕಿತ್ತು. ಈಗ ಮನೆಯಲ್ಲೇ ಕೂತು ಇಂಟರ್ವ್ಯೂ ಮುಂದೆ ಸೈಲ್ ಕೊಟ್ರೆ ಕೆಲಸ ಸಿಕ್ಬಿಡ್ತಿತ್ತು ನೋಡು. ಆದರೆ ಕೆಲಸ ಸಿಕ್ಕಿದ್ಮೇಲೆ ಇಡೀ ದಿನ ಲ್ಯಾಪ್ಟಾಪ್ ಮುಖ ನೋಡ್ಕೊಂಡು ಕೂರ್ತಾರಲ್ಲ, ಅದೇ ಬೇಜಾರು. ಅದ್ನ್ಯಾಕೆ ಹೇಳ್ತೀಯ? ಮೊನ್ನೆ ರಾತ್ರಿ 12 ಗಂಟೆಗೆ ನಮ್ಮ ಮಗ ಮೀಟಿಂಗ್ ಇದೆ ಅಂತ ಕಾಫಿ ಕೇಳ್ತಿದ್ದ. ಇಡೀ ಸಮಾಜ ಜೀವನ ಶೈಲಿನೇ ಉಲ್ಟಾಗ್ಬಿಟ್ಟಿದೆ. ಹಗಲು ನಿದ್ರೆ, ರಾತ್ರಿ ಕೆಲಸ. ಈ ನೈಟ್ ಶಿಫ್ಟ್ ಸಂಸ್ಕೃತಿ ಬಂದ್ಮೇಲೆ ಕೌಟುಂಬಿಕ ಪ್ರೀತಿ ವಿಶ್ವಾಸ ಎಲ್ಲ ವಾಟ್ಸಪ್ ಮೆಸೇಜ್ಗಳಿಗೆ ಮಾತ್ರ ಸೀಮಿತ ಆಗ್ಬಿಟ್ಟೈತೆ ನೋಡಿ. ವಾಟ್ಸಪ್ ಅಂದ ತಕ್ಷಣ ನೆನಪಾಯ್ತು ನೋಡು. ನಮ್ಮ ಅಪಾರ್ಟ್ಮೆಂಟ್ ಗ್ರೂಪಲ್ಲಿ ದಿನಾ ಬೆಳಿಗ್ಗೆ ಬರೋ ಗುಡ್ ಮಾರ್ನಿಂಗ್ ಮೆಸೇಜ್ಗಳು ಕಾಟ ತಡೆಯವಾಗ್ತಿಲ್ಲ. ಇಡೀ ಗ್ಯಾಲರಿ ಫುಲ್ಲು ಹೂವು ದೇವಸ್ಥಾನ ಫೋಟೋಗಳಿಂದಲೇ ತುಂಬೋಗಿರ್ತವೆ. ನಿಜವಾಗಿ ಯಾರಾದರೂ ತುರ್ತು ವಿಷಯ ಹಾಕಿದ್ರೆ ಅದು ಎಲ್ಲೋ ಮೂಲೆಗೆ ಹೋಗ್ಬಿಟ್ಟಿರ್ತೈತೆ ನೋಡು. ಹೌದು ವಸು, ಅದ್ರ ಜೊತೆಗೆ ಆ ಗ್ರೂಪ್ನಲ್ಲಿ ನಡೆಯೋ ಸಣ್ಣ ಪುಟ್ಟ ಜಗಳಗಳಿದೆಯಲ್ಲ, ಹಬ್ಬ ಯಾರೋ ಕೆಳಗಡೆ ಕಾರ್ ಸರಿಯಾಗಿ ಪಾರ್ಕ್ ಮಾಡಿಲ್ಲ ಅಂತ ಶುರುವಾಗೋ ಮೆಸೇಜ್ ಇರ್ತಾ ಕೊನೆಗೆ ನಿಮ್ಮ ಸಂಸ್ಕಾರವೇ ಇಷ್ಟು ಅಂತ ವೈಯಕ್ತಿಕ ನಿಂದನೆಗಳವರೆಗೂ ಹೋಗುತ್ತೆ. ಮುಖಾಮುಖಿ ಸಿಕ್ಕಾಗ ನಕ್ಕು ಮಾತಾಡ್ತಾರೆ, ಚಾಟ್ ಗ್ರೂಪಲ್ಲಿ ಮಾತ್ರ ಸಿಮ್ಮು ಥರ ಗರ್ಜಿಸ್ತಾರೆ. ಹೌದು, ಈಗಿನ ಕಾಲದ ಡಿಜಿಟಲ್ ಗಲಾಟೆಗಳು. ಮತ್ತೆ ನೀನು ಗಮನಿಸ್ದ್ಯಾ, ಕೆಳಗಿನ ಫ್ಲ್ಯಾಟ್ನ ಮೆಹ್ತಾ ಅವ್ರ ಮನೆಯಲ್ಲಿ ಪ್ರಾಣಿಗಳ ಸಾಕು ಪ್ರಾಣಿ ಪ್ರೇಮ ಜಾಸ್ತಿ ಆಗ್ಬಿಟ್ಟಿತ್ತು ಕಣೆ. ಆ ನಾಯಿಗೆ ಹಾಕೋ ಬಿಸ್ಕತ್ತು ಮಾಡಿರೋ ಹೇರ್ ಕಟ್ ಖರ್ಚು ನೋಡಿದ್ರೆ ನನಗಂತೂ ತಲೆ ಗಿರ್ರ ಅನ್ಸ್ಬಿಡ್ತು ಮಾರೈತಿ. ಅಯ್ಯ, ಆ ನಾಯಿ ಕತೆ ಕೇಳಿ ನೀನು. ಮನೆಗೆ ಯಾರೇ ಬಂದ್ರು ಅದು ಬೊಗ್ಲಕ್ ಶುರು ಮಾಡುತ್ತೆ. ಇವರು ಇಟ್ಸ್ ಓಕೆ ಡಿಯರ್ ಕಮ್ ಹಿಯರ್ ಅಂತ ಇಂಗ್ಲಿಷ್ನಲ್ಲಿ ಅದಕ್ಕೆ ಮುದ್ದು ಮಾಡ್ತಾರೆ ಮಾರೈತಿ. ಹಾಗಾಗಿ ಸುಮ್ಮನೆ ಆ 5ನೇ ಫ್ಲ್ಯಾಟ್ನ ರೇಖಿದ್ದಾಳಲ್ಲ, ಇತ್ತೀಚೆಗೆ ಪ್ರತಿದಿನ ಸಂಜೆ ಹೊಸ ಕಾರ್ನಲ್ಲಿ ಬರ್ತಾಳೆ. ವಿಷಯ ಏನು ಅಂತ ಗೊತ್ತಾನೆ?